ಆನೇಕಲ್ ವಿಧಾನಸಭಾ ಕ್ಷೇತ್ರದ ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸ್ಟೈಟ್ಸ್ ಕಂಪನಿ ಮುಂಭಾಗದಿಂದ ಸಿದ್ದನಪಾಳ್ಯ ಗ್ರಾಮದ ಮುಖ್ಯ ರಸ್ತೆ ಕಾಮಗಾರಿಗೆ ಶಾಸಕರು ಆದ ಬಿ ಶಿವಣ್ಣ ಅವರು ಚಾಲನೆ ಕೊಟ್ಟು ಶುಭ ಹಾರೈಸಿದರು. ಇನ್ನು ವಿಶೇಷವಾಗಿ ಸ್ಥಳೀಯ ಕಾರ್ಖಾನೆಗಳ ಮಾಲೀಕರ ಸಹಕಾರದಲ್ಲಿ ಈ ಕಾಮಗಾರಿ ನಡೀತಾ ಇದ್ದು, ಇದೇ ರೀತಿಯಲ್ಲಿ ತಾಲೂಕಿನಲ್ಲಿ ಇರುವಂತಹ ಎಲ್ಲ ಕಾರ್ಖಾನೆಗಳ ಮಾಲೀಕರು ಕ್ಷೇತ್ರದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಅಂತ ಶಾಸಕ ಬಿ ಶಿವಣ್ಣ ಅವರು ಮನವಿ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಆಗಿರುವಂತಹ ಸಿಡಿ ಹೊಸಕೋಟೆ ಮುನಿಕೃಷ್ಣ, ಎಂಡ್ಲವಾಡಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅರೆಹಳ್ಳಿ ಮಧು, ಸ್ಥಳೀಯ ಮುಖಂಡರು ಆದ ಸಿಕೆ ಚಿನ್ನಪ್ಪ, ಚೌಡಪ್ಪ, ಚೌಕತ್, ಸಿಡಿ ಹೊಸಕೋಟೆ ಭಾಸ್ಕರ್ ಬಾಬು, ರಘು, ಸುರಗಜಕ್ಕನಹಳ್ಳಿ ಮಂಜುನಾಥ್, ಬಾಡ್ರಹಳ್ಳಿ ಲೋಕೇಶ್, ಕನ್ನಡ ಪರ ಸಂಘಟನೆಯ ಪ್ರಮುಖರು ಆದ ಸುನೀತಾ, ಕನ್ನಡಾಂಬೆ ಮಂಜುನಾಥ್, ನಾರಾಯಣಸ್ವಾಮಿ, ಮೇಡಹಳ್ಳಿ ಮುರಳಿ ಮೊದಲಾದವರು ಭಾಗವಹಿಸಿದ್ರು. ಇದು ಸುಮಾರು ದಿನಗಳಿಂದ ಈ ಭಾಗದಲ್ಲಿ ಇವರಿಗೆ ಬೇಡಿಕೆ ಇತ್ತು. ನಾವು ಕೂಡ ಈ ಕಂಪ್ನಿಗಳವ್ರನ್ನೆಲ್ಲ ಕರೆಸಿ, ಯಾಕಂದರೆ ಇಲ್ಲಿ ವಿಲೇಜ್ ಬರೋದು ಇಲ್ಲಿ ಎರಡೇ ಊರು, ಸಿದ್ದನಪಾಳ್ಯ, ಸಿನ್ನಯ್ಯನಪಾಳ್ಯ. ಅವರಿಗೆ ಅಲ್ಲಿಂದ ರಸ್ತೆ ಇದೆ ಗ್ರಾಮಸ್ಥಗಳಿಗೆ. ಇಲ್ಲಿಂದ ನಮ್ಮ ಆದೂರು ಹತ್ರ ಸೊಣ್ಣಾಯಕನಪುರ ಆ ರೋಡಲ್ಲಿ ಅದೆಲ್ಲನೂ ನಾವು ಟಾರೆಲ್ಲ ಹಾಕಿ ಮಾಡಿಕೊಟ್ಟಿದ್ದೀವಿ. ಇದು ಇಲ್ಲಿರ್ತಕ್ಕಂಥ ಕಂಪ್ನಿಗಳವರು ಅವ್ರನ್ನೆಲ್ಲ ಅಪ್ರೋಚ್ ಮಾಡಿದಾಗ ನಾವು ಸ್ವಲ್ಪ ಸಹಕಾರ ಕೊಡ್ತೀವಿ ಅಂತೇಳಿದೆ ಈ ರಸ್ತೆಯನ್ನು ಮಾಡೋದಕ್ಕೆ. ಆಮೇಲೆ ಕ್ರಷರ್ನವರು ಸೇರಿ, ಕ್ರಷರ್ವ್ರಿಗೂ ಹೇಳಿದ್ದೀವಿ. ಕ್ರಷರವರು ಮತ್ತು ಈ ಕಂಪ್ನಿಗಳವರೆಲ್ಲ ಸೇರಿ ಮತ್ತು ನಮ್ಮ ಸರ್ಕಾರದ ಒಂದು ಸಹಯೋಗದೊಂದಿಗೆ ಈ ಒಂದು ರಸ್ತೆನ ಇವತ್ತು ಅಭಿವೃದ್ಧಿ ಪಡಿಸ್ತಾ ಇದ್ವಿ. ಹೌದು, ನಮ್ಮ ಬಜೆಟಲ್ಲಿ ನಾವು ಸುಮಾರು ದಿವಸದಿಂದ ನಾವು ನಮ್ಮ ಮಾಜಿ ಲೋಕಸಭಾ ಸದಸ್ಯರಾದ ಡಿ ಕೆ ಸುರೇಶ್ ಅವರ ಒಂದು ಕನಸದು. ಸುಮಾರು ದಿವಸದಿಂದ ನಾವು ಅದನ್ನು ಮಾಡಬೇಕು. ಈ ಭಾಗದಲ್ಲಿ ಬೆಂಗಳೂರಲ್ಲಿ ಒಂದು ಸ್ಟೇಡಿಯಂ ಇದೆ, ಆದರೆ ಬೆಂಗಳೂರು ಔಟ್ಸೈಡ್ ಇದ್ದರೆ ಇನ್ನೂ ಒಳ್ಳೆಯದಾಗ್ತದೆ ಮತ್ತು ಟ್ರಾಫಿಕ್ಗೆಲ್ಲನೂ ತೊಂದರೆ ಇರೋದಿಲ್ಲ ಅಂಥೇಳಿ ನಾವು ಆವಾಗ ಒಂದು ಸಾರಿ ಒಂದು ಪ್ರಪೋಸಲ್ ಮಾಡಿದ್ವಿ. ಪ್ರಪೋಸಲ್ ಮಾಡಿದಾಗ ಅದನ್ನು ಒಪ್ಕೊಂಡ್ರು ನಮ್ಮ KHB ಅವರು, ನಮ್ಮ ಜಮೀರ್ ಅಹಮದ್ ಅವರು, ಮತ್ತು ಮಾನ್ಯ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು. ಅವ್ರನ್ನೆಲ್ಲರೂ ಕೂಡ ಅಪ್ರೋಚ್ ಮಾಡಿದ್ವಿ. ಆಯಿತು ಮಾಡೋಣ ಅಂಥೇಳಿ ಅವತ್ತು ನಾವು ಒಂದು ಮೀಟಿಂಗ್ ಕರೆದ್ರು. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವ್ರನ್ನ, ಜಮೀರ್ ಅವ್ರನ್ನ ನಮ್ಮನ್ನೆಲ್ಲ ಕರೆದು ಆ ಒಂದು ಸ್ಟೇಡಿಯಂ ಆಗಲಿಕ್ಕೆ ಇವತ್ತು ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಅದಾಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿ ಆಗ್ತದೆ. ನಮ್ಮ ರೈತರಿಗೂ ಕೂಡ ಉತ್ತಮವಾದಂಥ ಬೆಲೆ ಸಿಗ್ತದೆ. ಅದ್ರ ಜೊತೆಯಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಒಂದು ಹೆಸರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಳಿತದೆ. ಸುರಗಜಕ್ಕನಹಳ್ಳಿ ಪಂಚಾಯತಿ ವ್ಯಾಪ್ತಿಯ ಈ ಇಂಡ್ಲವಾಡಿ ಸ್ಟ್ರೈಟ್ ಸರ್ಕಲ್ ಫ್ಯಾಕ್ಟ್ರಿಯಿಂದ ಈ ಸಿದ್ದನಪಾಳ್ಯವರೆಗೂ ಈ ತವೇರ ಮೈನಿಂಗ್ಸ್ವರೆಗೂ ಏನಿವತ್ತು ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮ ಎಲ್ಲ ಕಂಪ್ನಿಗಳವರು, ಶಕ್ತಿ ಕಂಪ್ನಿ ಇರ್ಬೋದು,
ಆಲೂ ಫಿಟ್ ಇರ್ಬೋದು, ಈ ಫ್ಯೂಚರ್ ಕಿಚನ್ಸ್ ಇರ್ಬೋದು, ಇವರೆಲ್ಲರ ಹತ್ರ ಮಾತಾಡಿ ಒಂದು ಇದು ಮಾಡಿದ್ವಿ. ಮತ್ತು ಈ 2 ಗ್ರಾಮಸ್ಥರು ತುಂಬ ತೊಂದರೆ ಆಗ್ತಾಯಿದೆ ಅಂತ ನಮಗೆ ಮನವಿ ಕೊಟ್ಟಿದ್ದರು ಪಂಚಾಯತಿಗೂ. ಮತ್ತು ಅಣ್ಣವ್ರ ಹತ್ರನೂ ಶಾಸಕರ ಹತ್ರನೂ ಮನವಿ ಕೊಟ್ಟಿದ್ದರು. ಮತ್ತು ಶಾಸಕರ ಸಮ್ಮುಖದಲ್ಲಿ ಎಲ್ಲರನ್ನೂ ಮಾತಾಡಿ ಮತ್ತು ಈ ಕಂಪ್ನಿಗಳವ್ರನ್ನೆಲ್ಲ ಅವ್ರನ್ನೊಂದು ಸಭೆ ಮಾಡಿ ನೀವು ಸಹಕಾರ ಕೊಡಿ, ನಾವು ಸಹಕಾರ ಕೊಡ್ತೀವಿ ನಿಮಗೆ, ನಮ್ಮ ಅನುದಾನ ಮತ್ತು ನಿಮ್ಮ ಅನುದಾನದಲ್ಲಿ ಸೇರಿ ಒಂದು ಒಳ್ಳೆಯ ರಸ್ತೆನ ಮಾಡೋಣ ಅಂಥೇಳಿ ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣ ಅವರು ಹೇಳಿದರು. ಇವತ್ತು ಅದನ್ನು ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಏನೀಗ ಅಲ್ಲಿಂದ ಇಲ್ಲಿವರೆಗೂ ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮ ಎಲ್ಲರೂ ಸೇರಿ ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತು ಇಲ್ಲಿಂದ ಇದು ಹಳ್ಳ ಇದೆ, ಕೆಮ್ಮಣ್ಣ ಹಳ್ಳ, ಏನದು ಚಿಕ್ಕಸೊಳ್ಳಿ ರಸ್ತೆವರೆಗೂ ಅದನ್ನು ಮಾಡಬೇಕು ಅಂತ ಈಗ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದ ಶಿವಣ್ಣ ಅವರು ಇವತ್ತು ಹೇಳಿದ್ದಾರೆ. ಹಂತ ಹಂತವಾಗಿ ಈ ರಸ್ತೆನ, ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ 10 ವೀಲರ್ ಗಾಡಿಗಳು ಒಂದು ನಿಮಿಷಕ್ಕೆ ಸುಮಾರು 5ರಿಂದ 10 ಗಾಡಿ ಪಾಸಾಗೋಂಥ ಒಂದು ರಸ್ತೆ. ಇದನ್ನು ಇನ್ನೂ ಒಳ್ಳೆಯ ಉನ್ನತ ಮಟ್ಟಕ್ಕೆ ರಸ್ತೆ ಮಾಡಬೇಕು ಅಂತೇಳಿ ನಾನು ಈಗಾಗಲೇ ಪಂಚಾಯತಿನಲ್ಲಿ ನಮ್ಮ ಅವಧಿಯಲ್ಲಿ ರೆಜುಲೇಷನ್ ಮಾಡಿಕೊಂಡು ಸರ್ಕಾರದ ಮಟ್ಟಕ್ಕೆ ಅದನ್ನು ಲೆಟ್ರ್ ಮಾಡಿದ್ದೀವಿ. ಈಗ ಮುಂದಿನ ದಿನಗಳಲ್ಲಿ ಈಗ ಒಂದು 13 ಕೋಟಿ ರೂಪಾಯಿ ಶ್ಯಾಂಕ್ಷನ್ ಮಾಡೋದು ಇದೆ ನಮ್ಮ ಶಾಸಕರ ಒಂದು ಇದರಿಂದ. ಒಂದು 13 ಕೋಟಿ ರೂಪಾಯಿ ಶ್ಯಾಂಕ್ಷನ್ ಮಾಡಿ ಈ ರಸ್ತೆನ ಒಳ್ಳೆ ರಸ್ತೆ ಮಾಡಿ, ಆ ಕಡೆ ಚರಂಡಿ ಮಾಡಿ ಈ ರಸ್ತೆ ಮತ್ತು ಇಲ್ಲಿಂದ ಗೌರೇನಹಳ್ಳಿ ರಸ್ತೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ನಾವು ಈಗಾಗಲೇ ಲೆಟ್ರ್ ಹಾಕಿದ್ದೀವಿ. ನಮ್ಮ ಶಾಸಕರ ಹತ್ರ ಮಾತಾಡಿ ನಮ್ಮ ಶಾಸಕರ ಒಂದು ಬೆನ್ನೆಲುಬಾಗಿ ಈ ರಸ್ತೆನ ಅಭಿವೃದ್ಧಿ ಮಾಡಿ ಎಲ್ರಿಗೂ ಅನುಕೂಲ ಆಗಂಗೆ ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಈ ಭಾಗದ ಎಲ್ಲ ಗ್ರಾಮಗಳವ್ರದ್ದು ಬಹುದಿನದ ಬೇಡಿಕೆ ಇದೆ. ಏನು ಈ ರಸ್ತೆ ಓಡಾಡೋಕ್ಕಾಗಲ್ಲ ಅಂತ ಒಂದು ಅಹವಾಲಿತ್ತು. ಅದನ್ನು ಸ್ಥಳೀಯವಾಗಿ ಸಮಸ್ಯೆ ಬಂದಾಗೆಲ್ಲ ಫ್ರೆಶರ್ ಅವರು ಇಲ್ಲಿ ಮಾಡೋಂಥ ಎಲ್ಲ ಕೈಗಾರಿಕೆಯವರು ಒಟ್ಟಾರೆ ಸೇರಿ ಈ ಸಿದ್ನಪಳ್ಳ ಟರ್ನಿಂಗಿಂದ ಸೈಡ್ಸ್ ಮುಖ್ಯ ರಸ್ತೆವರೆಗೂ ಡಾಂಬರೀಕರಣ ರಸ್ತೆಗೆ ಚಾಲನೆ ನೀಡಿದ್ದಾರೆ. ವಿಶೇಷವಾಗಿ ಇದನ್ನು ವಾಲಂಟ್ರಿಯಾಗಿ ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣ ಅವರು ವಾಲಂಟ್ರಿಯಾಗಿ ಇಂಟ್ರೆಸ್ಟ್ ತಗೊಂಡು ಬಂದು ಇವತ್ತು ಗುದ್ಲಿ ಪೂಜೆ ನೆರವೇರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಈ ರಸ್ತೆಯಲ್ಲಿದ್ದಂಥ ಸಮಸ್ಯೆಗೆ ಒಂದು ಇತ್ಯರ್ಥ ಆಗಿ ಒಂದು ಡಾಂಬರೀಕರಣ ಮಾಡ್ತಾರೆ. ಈ ಭಾಗದಲ್ಲಿ ಸ್ಥಳೀಯವಾಗಿ ಸಮಸ್ಯೆ ಇದ್ದಂತೆ ಸಾಲ್ವ್ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ನಮಸ್ಕಾರ ಸರ್, ನಾನು ಕನ್ನಡಿಗರ ಕಹಳೆ ಹಿತರಕ್ಷಣಾ ವೇದಿಕೆ ಸಂಸ್ಥಾಪಕರು ಸುನೀತಾಬಾಯಿ ಅಂತ ಹೇಳಿ. ನಾವು ಈಗ 1 ತಿಂಗಳಿಂದ ಇಲ್ಲಿ ಬಂದು ಹೋರಾಟವನ್ನು ಮಾಡಿದ್ವಿ. ವಿಚಾರ ತಮ್ಮೆಲ್ಲರಿಗೂ ಗಮನಕ್ಕಿದೆ. ಏನಿಲ್ಲಿ ರಸ್ತೆ ಬೀದಿ ದೀಪಗಳು ಬೇಕು, ಆಮೇಲೆ CC ಕ್ಯಾಮ್ರಾ ಬೇಕು. ನಾವು 10-15 ವರ್ಷದಿಂದನೂ ಕೂಡ ಹೋರಾಟ ಸತತವಾಗಿ ಮಾಡ್ತಾ ಇದ್ದೀವಿ. ಪೆಟ್ರೋಲ್, ಈ ನಾರಾಯಣ ಸ್ವಾಮಿ ಪೆಟ್ರೋಲ್ ಎಲ್ಲ ಸುರ್ಕೊಂಡು ಸಾಯೋದಕ್ಕೂ ಕೂಡ ಎಲ್ಲ ಇದು ಮಾಡಿಕೊಂಡು 10 ವರ್ಷದಿಂದ ಈ ಜಾಗದಲ್ಲಿ ಹೋರಾಟ ಮಾಡ್ತಿದ್ದಾರೆ. ಆದರೂ ಕೂಡ ಇವ್ರಿಗೆ ಇಲ್ಲಿ ರಸ್ತೆ ಮಾಡಿಸ್ಲಿಕ್ಕೆ ಇಲ್ಲಿನ ಯಾರೇ ಒಬ್ಬರು ಅಧಿಕಾರಿಗಳಾಗಿರ್ಬೋದು, ಲೋಕಲಲ್ಲಿ ಯಾರೇ ಆಗಲಿ ಸಹಕಾರ ಕೊಟ್ಟಿರಲಿಲ್ಲ. ಕಂಪ್ನಿಯವ್ರಿಗೂ ಕೂಡ ಅಡ್ಡ ಹಾಕ್ಕೊಂಡು ರಸ್ತೆ ಮಾಡ್ತೀವಿ ಅಂದರೂ ಕೂಡ ಯಾವುದೋ ಒಂದು ಜಮೀನಿಂದು ಒಂದು ತಗಾದೆಗಳನ್ನ ತಕ್ಕೊಂಡು ನಮ್ಗೆ ಸೇರಿರೋ ಜಾಗ ಅಂತ ಹೇಳಿ ಅದಕ್ಕೆ ಕೇಸ್ ಹಾಕ್ಕೊಂಡು ಸ್ಟೇ ತೊಗೊಂಡು ರಸ್ತೆ ಮಾಡಬಾರ್ದು ಅಂತ ಹೇಳಿ ತುಂಬ ಒಂದು ತೊಂದರೆ ಕೊಟ್ಟಿರೋದುಂಟು. ಹಾಗಾಗಿ ನಾವು ಇದಕ್ಕೊಂದು ಪರಿಹಾರ ಕೊಡಬೇಕು ಅಂತ ಹೇಳಿ ಎಲ್ಲ ಕನ್ನಡಪರ ಒಕ್ಕೂಟದವರು ಮತ್ತು ಕನ್ನಡಪರ ಸಂಘಟನೆಯವರು ಮತ್ತು ನಮ್ಮ ದಲಿತ ಸಂಘಟನೆಯವರು, ರೈತ ಸಂಘಟನೆಯವರು, ಆಮೇಲೆ ಇಲ್ಲಿನ ಊರಿನ ಗ್ರಾಮಸ್ಥರು ನಮಗೆ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟರು. 2 ದಿನಗಳ ಕಾಲ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟರು. ಹಾಗಾಗಿ ಕಂಪ್ನಿಯವರೆಲ್ಲ ಮಣಿದು ನಮ್ಮ ಹತ್ರ ಬಂದು ನಮಗೆ ತೊಂದರೆ ಆಗ್ತಾ ಇದೆ, ನಮ್ಮ ಕಂಪ್ನಿಗಳ ಗಾಡಿಗಳು ಒಳಗಡೆ ಬರೋಕ್ಕಾಗ್ತಾ ಇಲ್ಲ, ನೀವು ವಾಪಸ್ ತಗೊಳ್ಳಿ ಹೋರಾಟವನ್ನು, ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ರಸ್ತೆ, ನಾವು ನಮ್ಮ ಒಂದು ಕಂಪನಿಗಳ ಹಣದಲ್ಲಿ ನಾವು ರಸ್ತೆ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ನಮಗೆ ಭರವಸೆಯನ್ನು ಕೊಟ್ಟು ನಾವು ಹೋರಾಟವನ್ನು ಹಿಂಪಡೆದಿದ್ವಿ. ಅದಾದ ನಂತರದಲ್ಲೂ ಕೂಡ ಕಂಪ್ನಿಯವರು ಏನು ಒಂದು ಕೊಟೇಶನ್ ಹಾಕೋ ಸಮಯದಲ್ಲಿ ಕೆಲವೊಬ್ಬರೆಲ್ಲನೂ ಅದಕ್ಕೆ ಸ್ಟೇ ತೊಗೊಂಡಿರೋವಂಥದ್ದು, ಕಂಪ್ಲೇಂಟ್ ರೈಸ್ ಮಾಡಿರ್ತಕ್ಕಂಥದ್ದು ಎಲ್ಲ ನಮ್ಮ ಗಮನಕ್ಕೆ ಬಂದಿತ್ತು. ಅದು MLA ಅವರ ಶಿವಣ್ಣ ಅವರ ಗಮನಕ್ಕೂ ಸಹ ಹೋಗಿ ಅವರು ಇವತ್ತು ವಾಲಂಟ್ರಿಯಾಗಿ ಅವರೇ ಬಂದು ಇಲ್ಲಿ ಭೂಮಿ ಪೂಜೆ ಮಾಡಿದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ನಮ್ಮ ಹೋರಾಟಕ್ಕೆ ಒಂದು ಬೆಂಬಲ ಸಿಕ್ಕಿ ನಮಗೆ ಹೋರಾಟಕ್ಕೆ ಒಂದು ಗೆಲುವು ಸಿಕ್ಕಿದೆ. ಎಲ್ಲ ಕೂಡ ಇಲ್ಲಿ ಯಾರೋ ಒಬ್ಬರು ಧ್ವನಿ ಎತ್ತಿದಾಗ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಏನಿಲ್ಲ. ಇಲ್ಲಿನ ಲೋಕಲ್ MLAಗಳಿರ್ಬೋದು, ಆಮೇಲೆ ಏನು PDOಗಳಿರ್ಬೋದು, PDO ಅವರು ದಯಮಾಡಿ ನಿಮ್ಮ ಶಾಸಕರೇನಿರ್ತಾರೆ ಅವ್ರಿಗೆ ಪ್ರತಿ ಹಳ್ಳಿಯ ಕುಂದುಕೊರತೆಗಳೇನಿದೆ ಅದನ್ನು ಗಮನಕ್ಕೆ ತೊಗೊಂಡು ಬನ್ನಿ. ಯಾಕಂದರೆ MLAಗಳು ಯಾವುದೇ ಕಾರಣಕ್ಕೂ ಬಂದು ಗ್ರಾಮದಲ್ಲಿ ವಾಸ್ತವ್ಯವನ್ನು ಹೂಡಿ ಪ್ರತಿ ಹಳ್ಳಿ ನೋಡಲ್ಲ, ರಸ್ತೆಗಳನ್ನ ನೋಡಲ್ಲ, ಮನೆಗಳ ಹತ್ರ ಹೋಗಿ ನೋಡಲ್ಲ. ಹಾಗಾಗಿ ಗ್ರಾಮಸ್ಥರು ಹೋಗಿ ದಯಮಾಡಿ ಕಂಪ್ಲೇಂಟ್ ಮಾಡಿ ನೀವು ಒಂದು ಲೆಟ್ರ್ ಕೊಡುವ ಮುಖೇನ ನಿಮ್ಮ ಹಳ್ಳಿಗಳಿಗೆ ಏನೇನು ಸಕಲ ಸೌಕರ್ಯಗಳು ಬೇಕು ನಮ್ಮ ಕಾನೂನಿನ ವ್ಯವಸ್ಥೆಯಲ್ಲಿ ಮಾಡಿಸ್ಕೊಳ್ಳಿ ಅಂತ ಹೇಳಿ ನಾವು ಕೇಳ್ಕೊತೀವಿ. ಇವತ್ತೊಂದು ಒಳ್ಳೆ ವಿಚಾರ ನಡೆದಿದೆ, ಇಲ್ಲಿ ಭೂಮಿ ಪೂಜೆ ಆಗಿದೆ. ಆದಷ್ಟು ಬೇಗ ಈ ಕೆಲಸ ಮುಗಿದು
ನಮ್ಮ ಒಂದು ಪರಿಸರ ಶುದ್ಧವಾಗಲಿ ಅಂತ ಹೇಳಿ ನಮ್ಮ ಒಂದು ಹಾರೈಕೆ. ಧನ್ಯವಾದಗಳು.